ಅಲ್ಲಿ ಠೇವಣಿದಾರರ ಠೇವಣಿ ಇಡುವಂಥ ದುಡ್ಡು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಸತ್ಯ ಕೈ ಸತ್ಯವನ್ನು ಹೇಳಿದ್ದಾರೆ. ಅಂದ್ರೆ ವಿಶ್ವಾಸ ಕಡಿಮೆ ಆಗ್ಯದ ಹೊಸ ಆಡಳಿತ ಮಂಡಳಿ ಮೇಲೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಜೊಲ್ಲೆಯವರು ಏನೋ ಉತ್ತರ ಕೊಡ್ಬೋದು, ಇಲ್ಲಂತಲ್ಲ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಖಾಗೆ ಅವರಿದ್ದಾರೆ, ಉತ್ತರ ಕೊಡಲಿ ಅದಕ್ಕೆ. ಆದರೆ ಅಲ್ಲೇ ಈಗ ಈ ಹೊಸ ಆಡಳಿತ ಮಂಡಳಿ ಬಂದಾಗಿಂದ 1234 ಕೋಟಿಗಳಷ್ಟು ಹಣದ ಠೇವಣಿದಾರರು ತಮ್ಮ ಹಣ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಕೈ ಸತ್ಯವನ್ನು ಹೇಳಿದ್ದಾರೆ, ಅದು ಆರೋಪ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನು ಕ್ಲಿಯರ್ ಮಾಡಬೇಕಾದ ಅವ್ರು ಜೊಲ್ಲೆಯವರು. ಯಾಕಂದ್ರೆ ಇನ್ನು ಮುಂದಿನ 5 ವರ್ಷಗಳಲ್ಲಿ ಈಗ ಇದ್ದಿದ್ದಕ್ಕಿಂತಲೂ 2 ಪಟ್ಟು 3 ಪಟ್ಟು ಮಾಡ್ತಾನೆ ಅನ್ನುವಂಥ ಮಾತನ್ನು, ಯಾಕಂದರೆ 6,000 8,000 ಕೋಟಿದ ನಾ 15,000-20,000 ಕೋಟಿ ಮಾಡ್ತಾನೆ ಅಂತ ಏನೋ ಮಾತಾಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ. ಅದನ್ನು ಮಾಡೋ ಕೆಲಸ ಅವ್ರದ್ದು. ಆದರೆ ಇಲ್ಲಿ ಠೇವಣಿ ಕಡಿಮೆ ಆಗಿದೆ ಅನ್ನುವಂಥ ಕೈ ಸತ್ಯವನ್ನು ಹೇಳಿದ್ದನ್ನು ನಾವು ಗಮನಿಸಿದರೆ ಇಲ್ಲಿ ನೌಕರದಾರರು ಭಾಳ ಎಚ್ಚರಿಕೆಯಿಂದ ಇಡಬೇಕಾಗ್ಯದ. ಯಾಕಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಗೋಕಾಕ್ ಪಾಲಿಸದಲ್ಲಿ ನಡೆದಂಥ ಯೂನಿಯನ್ಗಳಿಂದ ಗೋಕಾಕ್ ಪಾಲಿಸಿದ್ದು ಇವತ್ತು ಯಾವ ಹಂತಕ್ಕೆ ಬಂದು ನಿಂತದ ಹೋರಾಟಗಳಿಂದ ಅಂತೇಳಿ ಕಾರ್ಮಿಕರ ಮಾಡಿದ ತಪ್ಪಿನಿಂದ ಮ್ಯಾನೇಜ್ಮೆಂಟ್ ಏನು ಮಾಡ್ತು ಅಂತ ಅನ್ನೋದು ಸಾಕ್ಷಿ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಅವರು. ವಿಶೇಷವಾಗಿ ಡಾಕ್ಟರ್ ಅವರೆಲ್ಲ ಏನಪ್ಪ ಅಂದ್ರೆ ಒಬ್ಬ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ, ನೌಕರರು ಕಿವಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೀವು ಈ ರೀತಿ ಸ್ಟ್ರೈಕನ್ನು ಮತ್ತೆ ಮುಂದುವರಿಸಿದ್ರೆ, ಈಗ ಮುಗಿಸ್ಬಿಡುವಂಥದ್ದು ಮುಂದುವರಿಸಿದ್ರೆ ಏನಾಗ್ಬೋದಪ್ಪ ಅಂದ್ರೆ ಗೋಕಾಕ್ ಪಾಲಿಸಲ್ ಆದಂಥದ್ದು ಒಂದು ಕಾಲಕ್ಕೆ 8,000ರಿಂದ 10,000 ಜನ ದುಡಿತಾ ಇದ್ರು, ಇವತ್ತು 100-200 ಜನ ದುಡಿತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಈ ಒಂದು ಯೂನಿಯನ್ಗಳ ಮತ್ತು ಮ್ಯಾನೇಜ್ಮೆಂಟ್ ಇದೆ, ಎರಡೂದ್ರ ಮಧ್ಯೆ ತಿಕ್ಕಾಡಿಂದ ಈ ರೀತಿ ಆಗಿದೆ. ನಾಳೆ ಇದು ಆಗಬಾರ್ದಿಲ್ಲ ಅನ್ನುವಂಥ ಮಾತ್ರ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಹೋದ ಹೊಸ ಆಡಳಿತ ಮಂಡಳಿ ಬಂದದಿಲ್ಲ. ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಎಷ್ಟು 1,234 ಕೋಟಿ ರೂಪಾಯಿ ಅಷ್ಟು ಠೇವಣಿ ವಾಪಸ್ ತೊಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ನಾವು ಗಾಬರಿ ಪಡುವಂಥ ವಿಷಯ ಅದಂತ. ಹೆಚ್ಚಾಗಲಿ ಸಂತೋಷ, ಅದೇನಿಲ್ಲ, ಅದರ ಬಗ್ಗೆ 2 ಮಾತಿಲ್ಲ. ಆದರೆ ಇದಾಗಿದ್ದು ನಾಳೆ ಮುಂಬರುವ ದಿನದಲ್ಲಿ ಇದು ಪೆಟ್ಟು ಬೀಳ್ತದೆ ಅನ್ನುವಂಥದ್ದು. ಮತ್ತಿನ್ನು ಠೇವಣಿದಾರರಾಯಿತು, ಆ ಠೇವಣಿದಾರ